ಕೋಟಾ ಶಿವರಾಮ್ ಕಾರಂಟ್ ಕನ್ನಡದ ಹೆಮ್ಮೆಯ ಮಹಾನ್ ವ್ಯಕ್ತಿ. ಒಬ್ಬ ವ್ಯಕ್ತಿ ಬರಹಗಾರನಾಗಬಹುದು, ಕಲಾವಿದನಾಗಬಹುದು, ಆದರೆ ಸಮಾಜವನ್ನು ಬದಲಾಯಿಸುವ ಶಕ್ತಿಯಾಗುವುದು ಅಪರೂಪ. ಅಂತಹ ಅಪರೂಪದ ಮಹಾನ್ ವ್ಯಕ್ತಿಯೇ ಕೋಟಾ ಶಿವರಾಮ್ ಕಾರಂಟ್. 1902 ಅಕ್ಟೋಬರ್ 10 ಕರ್ನಾಟಕದ ಉಡುಪಿ ಜಿಲ್ಲೆಯ ಕೋಟ ಗ್ರಾಮದಲ್ಲಿ ಶಿವರಾಮ ಕಾರಂತರು ಜನಿಸಿದರು. ಬಾಲ್ಯದಿಂದಲೇ ಅವರಿಗೆ ಸಾಹಿತ್ಯ, ಸಂಗೀತ, ಪ್ರಕೃತಿ ಮತ್ತು ಕಲೆಯ ಮೇಲೆ ಅಪಾರ ಆಸಕ್ತಿ ಇತ್ತು. ಅವರು ಸಾಮಾನ್ಯವಾಗಿ ಶಾಲೆಯಲ್ಲಿ ಓದಿದಷ್ಟೇ ಅಲ್ಲ, ಜೀವನವನ್ನೇ ಒಂದು ದೊಡ್ಡ ಪಾಠಶಾಲೆಯಾಗಿ ಕಂಡವರು. ಕಾರಂತರು ಕೇವಲ ಲೇಖಕರಲ್ಲ, ಅವರು ಕಾದಂಬರಿಕಾರ, ಪರಿಸರ ಪ್ರೇಮಿ, ಸಮಾಜ ಸುಧಾರಕ, ನಾಟಕಕಾರ, ಯಕ್ಷಗಾನ ಕಲಾವಿದ ಮತ್ತು ವಿಜ್ಞಾನ ಪ್ರಚಾರಕರಾಗಿದ್ದರು. ಕನ್ನಡ ಸಾಹಿತ್ಯಕ್ಕೆ ಅವರು ನೀಡಿದ ಕೊಡುಗೆ ಅಳತೆಯೇ ಇಲ್ಲದಷ್ಟು ದೊಡ್ಡದು. ಅವರು ಬರೆದ ಮೂಕಜ್ಜಿಯ ಕನಸುಗಳು ಕಾದಂಬರಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಈ ಕೃತಿಗೆ ಅವರಿಗೆ ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾದ ಜ್ಞಾನಪೀಠ ಪ್ರಶಸ್ತಿ ದೊರಕಿತು. ಈ ಕಾದಂಬರಿಯಲ್ಲಿ ಮಾನವ ಜೀವನ, ಸಂಸ್ಕೃತಿ ಮತ್ತು ನಂಬಿಕೆಗಳ ಬಗ್ಗೆ ಆಳವಾದ ಚಿಂತನೆಗಳನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಶಿವರಾಮ ಕಾರಂತರು ಮಕ್ಕಳಿಗಾಗಿ ಸಹ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಮಕ್ಕಳಲ್ಲಿ ವಿಜ್ಞಾನ ಮತ್ತು ಜ್ಞಾನವನ್ನು ಬೆಳೆಸಬೇಕು ಎಂಬುದು ಅವರ ದೊಡ್ಡ ಕನಸಾಗಿತ್ತು. ಬಾಲ ಪ್ರಪಂಚ ಎಂಬ ಮಹತ್ವದ ಕೃತಿಯ ಮೂಲಕ ಮಕ್ಕಳಿಗೆ ಸರಳವಾಗಿ ಜಗತ್ತಿನ ಜ್ಞಾನವನ್ನು ಪರಿಚಯಿಸಿದರು. ಅವರಿಗೆ ಪ್ರಕೃತಿಯ ಮೇಲೂ ಅಪಾರ ಪ್ರೀತಿ ಇತ್ತು. ಪರಿಸರ ಹಾನಿಯಾಗಬಾರದು ಎಂದು ಅವರು ಹೋರಾಟ ಮಾಡಿದರು. ಅರಣ್ಯ, ನದಿ, ಮಣ್ಣು ಮತ್ತು ಪ್ರಾಣಿಗಳನ್ನು ರಕ್ಷಿಸುವ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿದರು. ಸಮಾಜದ ಒಳ್ಳೆಯದಕ್ಕಾಗಿ ಅವರು ಯಾವಾಗಲೂ ಧೈರ್ಯವಾಗಿ ಮಾತನಾಡುತ್ತಿದ್ದರು. ಯಕ್ಷಗಾನ ಕಲೆಯನ್ನು ಹೊಸ ರೂಪದಲ್ಲಿ ಜನರಿಗೆ ಪರಿಚಯಿಸಿದವರಲ್ಲೂ ಶಿವರಾಮ ಕಾರಂತರು ಪ್ರಮುಖರು. ಅವರು ಯಕ್ಷಗಾನಕ್ಕೆ ಹೊಸ ಶೈಲಿ, ವೇದಿಕೆ ವಿನ್ಯಾಸ ಮತ್ತು ಕಲಾತ್ಮಕತೆ ನೀಡಿದರು. ಇದರ ಪರಿಣಾಮವಾಗಿ ಯಕ್ಷಗಾನ ದೇಶ ವಿದೇಶಗಳಲ್ಲೂ ಪ್ರಸಿದ್ಧಿಯಾಯಿತು. ಕಾರಂತರ ಜೀವನ ನಮಗೆ ಒಂದು ದೊಡ್ಡ ಪಾಠ ಕಲಿಸುತ್ತದೆ. ಒಬ್ಬ ವ್ಯಕ್ತಿ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಬಹುದು, ಆದರೆ ಅದರ ಹಿಂದೆ ಪರಿಶ್ರಮ ಮತ್ತು ಸಮಾಜದ ಮೇಲಿನ ಪ್ರೀತಿ ಇರಬೇಕು. 1977 ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ದೊರಕಿತು. ಆದರೆ ತುರ್ತು ಪರಿಸ್ಥಿತಿಯ ವಿರುದ್ಧವಾಗಿ ಅವರು ಆ ಪ್ರಶಸ್ತಿಯನ್ನು ಹಿಂತಿರುಗಿಸಿ ತಮ್ಮ ತತ್ವನಿಷ್ಠೆಯನ್ನು ತೋರಿಸಿದರು. ಇದು ಅವರ ವ್ಯಕ್ತಿತ್ವದ ಮಹತ್ವವನ್ನು ತೋರಿಸುತ್ತದೆ. 1997 ಡಿಸೆಂಬರ್ 9 ಶಿವರಾಮ ಕಾರಂತರು ಅಗಲಿದರು. ಆದರೆ ಅವರ ಸಾಹಿತ್ಯ, ಚಿಂತನೆಗಳು ಮತ್ತು ಸಮಾಜ ಸೇವೆ ಇಂದಿಗೂ ಜೀವಂತವಾಗಿವೆ. ಇಂದಿಗೂ ಕನ್ನಡಿಗರ ಮನಸ್ಸಿನಲ್ಲಿ ಶಿವರಾಮ ಕಾರಂತರು ಒಂದು ಪ್ರೇರಣೆಯ ಬೆಳಕಾಗಿ ಉಳಿದಿದ್ದಾರೆ. ಅವರ ಜೀವನ ಹೇಳುತ್ತದೆ, ಜ್ಞಾನ, ಕಲೆ ಮತ್ತು ಸಮಾಜ ಸೇವೆ ಒಂದಾಗಿದಾಗ ಮಾತ್ರ ನಿಜವಾದ ಮಹತ್ವ ಮೂಡುತ್ತದೆ.